ನಾನು ವೀರೇಂದ್ರ ಹೆಗಡೆ ಅವ್ರು ನೋಡಿದಾಗ ಅಂದ್ಕೊಳ್ತೀನಿ, ಕಚ್ಚುವ ಗುಣ ಇವ್ರು ಬಿಡಲಿಲ್ಲ, ಉಳಿಸುವ ಗುಣ ನಾನು ಯಾಕೆ ಬಿಡಬೇಕು ಅಂತ ಆ ಮನುಷ್ಯ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರೆ ಯು ಸ್ಪೀಕ್ ಲೈಕ್ ದಿಸ್ ಅಲ್ಲ. ಲೋಫರ್ ಅಂತ ಕರೆಯದ, ಕಾಮಾಂಧರು ಅಂತ ಕರೆಯದ. ನನಗೆ ಇತ್ತೀಚೆಗೆ ಅವರು ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಪ್ರಾಬಲಿ ಇವೆಲ್ಲ ಮುಗಿದ ನಂತರ ಒಂದು 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 ಮಾತಾಡಿದ್ದಾರೆ. ಅವ್ರ ಮುಖ ನೋಡಿ ಸ್ವಲ್ಪ ಸಮಾಧಾನ ಆಯಿತು ಅಜಿತ್. ನಾನು ಅವರ ಆ ದುಃಖದ ಸ್ಥಿತಿ ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ ಯಾರ ಹತ್ರನೂ. ನಾನು ಮತ್ತೆ ಹೇಳ್ತೀನಿ, ನಾನು ಭಾಳ ಕ್ಲೋಸ್ ಏನಲ್ಲ ಅವರಿಗೆ. ಐ ಹ್ಯಾವ್ ಅ ರೆಸ್ಪೆಕ್ಟ್ ಡಿಸ್ಟೆನ್ಸಿಂದ. ನಾನು ದೇವರು ಅಂತ ಭಾವಿಸಿಲ್ಲ ಅವರನ್ನು, ಆದರೆ ಭಾಳ ದೂರದಿಂದ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ನೋಡ್ತೀನಿ. ಆದರೆ ಅವ್ರ ಮುಖದಲ್ಲಿದ್ದಂಥ ಒಂದು ಆತಂಕ ಇತ್ತಲ್ಲ. ಒನ್ ಡೇ ವೆನ್ ಐ ವಾಸ್ ದೇರ್, ಸುಮ್ಮನೆ ಮಾತಾಡ್ತಾ ಅವ್ರಿಗೆ ಹೇಳಿದೆ, ನೀವು ಭಾಳ ಬೇಜಾರೇನು ಮಾಡ್ಕೋಬೇಡಿ, ನಮ್ಮ ಸಮಾಜ ಭಾಳ ಕೆಟ್ಟದಾಗಿದೆ. ಸಿದ್ದೇಶ್ವರಪ್ಪ ಅವ್ರನ್ನೇ ಕೆಟ್ಟದಾಗಿ ಬೈದಿರೋ ಸಮಾಜ ಇದು. ನಡೆದಾಡುವ ದೇವರು ಅಂತ ಕರೆಯೋ ಅವರನ್ನೇ ಬೈದಿದ್ದಾರೆ. ಇನ್ನು ನೀವ್ಯಾವ ಲೆಕ್ಕ ಅಂತಂದಾಗ ಅವ್ರು ಏನು ಮಾಡಿದ್ರು ಗೊತ್ತಾ? ನಾನು ಅವ್ರಿಗೆ ಕ್ಷಮೆ ಕೇಳ್ಕೊಂಡು ಹೇಳ್ತೀನಿ. ಅವ್ರು ತನ್ನ ಹೆಂಡ್ತಿನ ಕರೆದು, ಹೇಮಾ ಸಿದ್ದೇಶ್ವರ ಸ್ವಾಮಿಗಳನ್ನು ಬೈದಿದ್ದಾರೆ ಅಂತ ಗೊತ್ತಾ, ನೀನು ಕೇಳಿದ್ಯಾ ಅದನ್ನು? ನೋಡು ಜನ ಹೇಗೆ ಮಾಡಿದ್ದಾರೆ ಅಂದರೆ ಅವ್ರಿಗೇನು ಅಂತಂದರೆ ತನ್ನ ಹೆಂಡ್ತಿನ ಕನ್ವಿನ್ಸ್ ಮಾಡೋದು, ನೀನು ಬೇಜಾರು ಮಾಡ್ಕೋಬೇಡ, ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಅಂತ ಹೇಳಲಿಕ್ಕೆ. ನನಗಾಗ ಅನ್ನಿಸ್ತು, ಛೇ ನಾವು ಎಷ್ಟು ಕಷ್ಟ ಕೊಟ್ಬಿಟ್ಟಿದ್ದೀವಿ. ಇಮ್ಯಾಜಿನ್ ಅಜಿತ್, ಅಕಸ್ಮಾತ್ ಆ ಮನುಷ್ಯನ ಜೀವ ಏನಾದರೂ ಈ ಮಾಸ್ಕ್ ಮ್ಯಾನ್ ಅನ್ಮಾಸ್ಕ್ ಆಗೋ ಮುಂಚೆ ಹೋಗ್ಬಿಟ್ಟಿದ್ದಿದ್ರೆ 100 ವರ್ಷ ಬದುಕಲಿ ಅವರು. ಐ ಪ್ರೇ ಗಾಡ್. ನಾನು ಮಂಜುನಾಥ ಮತ್ತು ಅಣ್ಣಪ್ಪನ ಕೇಳ್ಕೊಳ್ತೀನಿ, ಇನ್ನೂ ಆ ವೈಭವದ ತುದಿಯನ್ನು ವಾಪಸ್ ನೋಡಬೇಕು. ಆ ಮನುಷ್ಯ ಹೋಗಿದ್ದಿದ್ರೆ ನಮ್ಗೆ ಕ್ಷಮೆ ಇರ್ತಿತ್ತ ಅಜಿತ್? ಮಾತಾಡೋರು ಏನು ಬೇಕಿದ್ರು ಮಾತಾಡ್ತಾರಲ್ಲ. ನನಗೆ ಆ ಮಾತಾಡೋರ ಬಗ್ಗೆ ಬೇಜಾರಲ್ಲ, ಓಕೆ, ದಟ್ ಈಸ್ ಚೇಳಿದ್ದಂಗೆ ಕಚ್ಚೋದೆ. ಬಟ್ ನಾವು ಮಧ್ಯೆ ಕೂತ್ಕೊಂಡು ನಂಬ್ಕೊಂಡು ಕೂತ್ವಲ್ಲ ಅಜಿತ್, ಎಷ್ಟು ಸಲ ಹೋಗಿ ಅವ್ರ ಕಾಲಿಗೆ ಬಿದ್ದಿದ್ದೀವಿ ಅಜಿತ್. ಎಲ್ಲಕ್ಕಿಂತ ಬೇಜಾರು ನನಗಾಗಿದ್ದೇನು ಗೊತ್ತಾ? ಈ ಸೌಜನ್ಯ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು ಅಂತಾರಲ್ಲ, ಏನು ಹೇಳಿದ್ರು ಅವರು? ಸಾಮೂಹಿಕ ಮದುವೆ ಆದಾಗ ಹುಡುಗಿನ ರಾತ್ರಿ ನನಗೆ ಕಳಿಸ್ಕೊಡು ಅಂತ ಕೇಳ್ಕೊಳ್ತಾರೆ. ಅಜಿತ್, ಎಷ್ಟು ಜನ ಹೆಣ್ಮಕ್ಳ ಮದುವೆ ಆಗಿದೆ. ಅಲ್ಲಿ ಮದುವೆ ಆಗಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಗಳನ್ನು ನೀವು ರೇಪ್ ಮಾಡ್ದಂಗಲ್ವಾ? ಈಗ ಅವಳ ಬದುಕನ್ನು ಹಾಳು ಮಾಡ್ದಂಗಲ್ವಾ? ಅವಳ ಗಂಡ ಏನು ತಿಳ್ಕೊಳ್ಬೇಕು? ಅಲ್ಲಿ ಮದುವೆ ಆಗಿದೆ ಅನ್ನೋರ ಪರಿವಾರ ಏನು ತಿಳ್ಕೊಳ್ಬೇಕು?